ಜೈವಿಕ ತುರ್ತು ಸ್ಥಿತಿಗಳ ಮಾಡ್ಯೂಲ್ಗೆ ಸುಸ್ವಾಗತ. ಈ ಮಾಡ್ಯೂಲ್ನ ಅಂತ್ಯದ ವೇಳೆಗೆ ನೀವು ಹೀಗೆ ಮಾಡಬಹುದು: ಜೈವಿಕ ವಿಪತ್ತುಗಳನ್ನು ವಿವರಿಸಿ, ಜೈವಿಕ ವಿಪತ್ತುಗಳ ವಿಧಗಳನ್ನು ವಿವರಿಸಿ, ಜೈವಿಕ ವಿಪತ್ತುಗಳ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿವರಿಸಿ, ಅತಿಸಾರ ರೋಗಗಳ ಗುಂಪಿನಲ್ಲಿ ಮಾಡಬೇಕಾದ ಮತ್ತು ಮಾಡಬಾರದ ಪಟ್ಟಿ, ಉಸಿರಾಟದ ಗುಂಪಿನ ರೋಗಗಳ ವಿರುದ್ಧ ಹೋರಾಡುವ ಅನುಸರಿಸಬೇಕಾದ ಸುರಕ್ಷತಾ ಕ್ರಮಗಳನ್ನು ಪಟ್ಟಿ ಮಾಡಿ, ಸೊಳ್ಳೆಯಿಂದ ಹರಡುವ ರೋಗಗಳಿಗೆ ಮಾಡಬೇಕಾದ ಮತ್ತು ಮಾಡಬಾರದ ಪಟ್ಟಿ, ಜೈವಿಕ ವಿಪತ್ತುಗಳಿಗೆ ತುರ್ತು ಕಿಟ್ನ ಅಗತ್ಯ ಅಂಶಗಳನ್ನು ಗುರುತಿಸಿ, ಜೈವಿಕ ವಿಪತ್ತು ಸಂದರ್ಭಗಳಲ್ಲಿ ಸ್ವಯಂ ಸೇವಕರ ಪಾತ್ರವನ್ನು ಅರ್ಥಮಾಡಿಕೊಳ್ಳಿ. ಜೈವಿಕ ವಿಪತ್ತುಗಳ ಅರ್ಥವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಪ್ರಾರಂಭಿಸೋಣ. ಕೋವಿಡ್-19 ಸಾಂಕ್ರಾಮಿಕ ರೋಗವು ಜಗತ್ತಿನಾದ್ಯಂತ ವ್ಯಾಪಿಸಿ ಲಕ್ಷಾಂತರ ಜೀವಗಳ ಮೇಲೆ ಪರಿಣಾಮ ಬೀರುವುದನ್ನು ನಾವೆಲ್ಲರೂ ನೆನಪಿಸಿಕೊಳ್ಳುತ್ತೇವೆ. ಅದರ ಹರಡುವಿಕೆಯನ್ನು ಎದುರಿಸಲು ಸಂಯೋಜಿತ ಪ್ರಯತ್ನದ ಅಗತ್ಯವಿದೆ. ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ವಿಶ್ವಾದ್ಯಂತ ತಿಳಿಸಲಾದ ಸುರಕ್ಷತಾ ಕ್ರಮಗಳು ಮತ್ತು ಪ್ರಮುಖ ಸಂದೇಶಗಳನ್ನು ನೀವು ನೆನಪಿಸಿಕೊಳ್ಳುತ್ತೀರಾ? ಕೋವಿಡ್-19 ಸಮಯದಲ್ಲಿ ಸೂಚಿಸಲಾದ ಕೆಲವು ಸುರಕ್ಷತಾ ಕ್ರಮಗಳನ್ನು ಇಲ್ಲಿ ನೀಡಲಾಗಿದೆ. ಕ್ರಮಗಳು ವೈರಸ್ ಹರಡುವುದನ್ನು ತಡೆಗಟ್ಟುವ ಗುರಿಯನ್ನು ಹೊಂದಿರುವ ವಿಶಾಲವಾದ ಆರೋಗ್ಯ ಸಂವಹನ ಕಾರ್ಯತಂತ್ರದ ಭಾಗವಾಗಿದೆ. ಕೋವಿಡ್-19 ಒಂದು ಜೈವಿಕ ಹರಡುವಿಕೆಯಾಗಿತ್ತು. ವಿಶ್ವಾದ್ಯಂತ ಜೈವಿಕ ವಿಪತ್ತು ಪರಿಸ್ಥಿತಿಯನ್ನು ಉಂಟುಮಾಡಿತು. ಜೈವಿಕ ವಿಪತ್ತುಗಳ ಪರಿಕಲ್ಪನೆಯ ಬಗ್ಗೆ ಈಗ ನಾವು ತಿಳಿಯೋಣ. ಜೈವಿಕ ವಿಪತ್ತು ಎಂದರೆ ವೈರಸ್ ಅಥವಾ ಬ್ಯಾಕ್ಟೀರಿಯಂತಹ ಜೈವಿಕ ಏಜೆಂಟ್ಗಳು ಸಾರ್ವಜನಿಕ ಆರೋಗ್ಯಕ್ಕೆ ಗಮನಾರ್ಹ ಅಪಾಯವನ್ನುಂಟು ಮಾಡುವ ಪರಿಸ್ಥಿತಿಯನ್ನು ಸೂಚಿಸುತ್ತದೆ. ಈ ವಿಪತ್ತುಗಳು ಸಾಮಾನ್ಯವಾಗಿ ಅವುಗಳ ಪ್ರಭಾವವನ್ನು ತಗ್ಗಿಸುವ ತ್ವರಿತ ಮತ್ತು ಸಂಘಟಿತ ಪ್ರತಿಕ್ರಿಯೆಗಳ ಅಗತ್ಯವಿರುತ್ತದೆ. ನಾವು ಕೋವಿಡ್-19ನಲ್ಲಿ ನೋಡಿದಂತೆ ಈ ಏಕಾಏಕಿ ವ್ಯಕ್ತಿಗಳು ಮತ್ತು ಸಮುದಾಯದ ಮೇಲೆ ಪರಿಣಾಮ ಬೀರುವ ಮೂಲಕ ವೇಗವಾಗಿ ಹರಡಬಹುದು. ಅವರು ಸನ್ನದ್ಧತೆ, ಸಮಯೋಚಿತ ಸಂವಹನ ಮತ್ತು ಹಾನಿಯನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ತಂತ್ರಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತಾರೆ. ಜೈವಿಕ ವಿಪತ್ತುಗಳು ಸಾವಯವ ಮೂಲದ ವಿದ್ಯಮಾನವಾಗಿದ್ದು, ಅದು ಜೈವಿಕ ವಾಹಕಗಳಿಂದ ಹರಡಬಹುದು. ರೋಗಕಾರಕ ಸೂಕ್ಷ್ಮಜೀವಿಗಳು, ಜೀವಾಣು, ವಿಷಗಳು ಮತ್ತು ಜೈವಿಕ ಸಕ್ರಿಯ ಪದಾರ್ಥಗಳಿಗೆ ಒಡ್ಡಿಕೊಳ್ಳುವುದು ಇವುಗಳಲ್ಲಿ ಸೇರಿವೆ. ಜೈವಿಕ ವಿಪತ್ತಿನ ಪರಿಣಾಮವು ಜೀವಹಾನಿ, ಗಾಯ, ಅನಾರೋಗ್ಯ ಅಥವಾ ಇತರ ಆರೋಗ್ಯ ಪರಿಣಾಮಗಳು, ಜೀವನೋಪಾಯ ಮತ್ತು ಸೇವೆಗಳ ನಷ್ಟ, ಸಾಮಾಜಿಕ ಮತ್ತು ಆರ್ಥಿಕ ಅಡ್ಡಿಗಳನ್ನು ಒಳಗೊಂಡಿರುತ್ತದೆ. ಜೈವಿಕ ವಿಪತ್ತುಗಳ ಉದಾಹರಣೆಗಳಲ್ಲಿ ಸಾಂಕ್ರಾಮಿಕ ರೋಗಗಳು, ಸಸ್ಯ ಅಥವಾ ಪ್ರಾಣಿಗಳ ಸೋಂಕು ಮತ್ತು ಕೀಟಗಳನ್ನು ಮುತ್ತಿಕೊಳ್ಳುವಿಕೆ ಸೇರಿವೆ. ಈಗ ನಾವು ಜೈವಿಕ ವಿಪತ್ತುಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದೇವೆ. ಜೈವಿಕ ವಿಪತ್ತುಗಳ ವಿಧಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಜೈವಿಕ ವಿಪತ್ತುಗಳು ಸಾಂಕ್ರಾಮಿಕ ಅಥವಾ ಸಾಂಕ್ರಾಮಿಕ ರೂಪದಲ್ಲಿರಬಹುದು. ಇನ್ನಷ್ಟು ತಿಳಿಯಲು ಪ್ರತಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸಾಂಕ್ರಾಮಿಕ ರೋಗಗಳು ಒಂದೇ ಸಮಯದಲ್ಲಿ ಜನಸಂಖ್ಯೆ, ಸಮುದಾಯ ಅಥವಾ ಪ್ರದೇಶದೊಳಗಿನ ಅಸಾಮಾನ್ಯವಾಗಿ ದೊಡ್ಡ ಸಂಖ್ಯೆಯ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಕಾಲರಾ, ಪ್ಲೇಗ್, ಜಪಾನೀಸ್ ಎನ್ಸಿಫಾಲಿಟಿಸ್ ಅಥವಾ ತೀವ್ರವಾದ ಎನ್ಸಿಫಾಲಿಟಿಸ್ ಸಿಂಡ್ರಮ್ ಕೆಲವು ಸಾಂಕ್ರಾಮಿಕ ರೋಗಗಳು. ಸಾಂಕ್ರಾಮಿಕ ರೋಗವು ಒಂದು ದೊಡ್ಡ ಪ್ರದೇಶದಲ್ಲಿ, ಅಂದರೆ ಖಂಡದಲ್ಲಿ ಅಥವಾ ಪ್ರಪಂಚಾದ್ಯಂತ ಹರಡುವ ಒಂದು ಸಾಂಕ್ರಾಮಿಕವಾಗಿದೆ. H1N1 ಅಥವಾ ಹಂದಿಜ್ವರ, SARS ಕೋವಿಡ್, ಎಬುಲಾ ಅಸ್ತಿತ್ವದಲ್ಲಿರುವ ಉದಯೋನ್ಮುಖ ಅಥವಾ ಮರು ಹೊಮ್ಮುತ್ತಿರುವ ರೋಗಗಳು ಮತ್ತು ಪಿಡುಗುಗಳ ಕೆಲವು ಉದಾಹರಣೆಗಳಾಗಿವೆ. ಜೈವಿಕ ವಿಪತ್ತುಗಳ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳಬೇಕಾದ ತಡೆಗಟ್ಟುವ ಕ್ರಮಗಳ ಬಗ್ಗೆ ಈಗ ತಿಳಿಯೋಣ. ಇಲ್ಲಿ ಕೆಲವು ತಡೆಗಟ್ಟುವ ಕ್ರಮಗಳನ್ನು ನೀಡಲಾಗಿದೆ. ವೈಯಕ್ತಿಕ ಶುಚಿತ್ವ ಕಾಪಾಡಿಕೊಳ್ಳಿ, ಪ್ರತಿದಿನ ಸ್ನಾನ ಮಾಡಿ, ಉದ್ದವಾದ ಉಗುರುಗಳನ್ನು ಬೆಳೆಸಬೇಡಿ, ಶುದ್ಧವಾದ ಬಟ್ಟೆಗಳನ್ನು ಧರಿಸಿ, ಕೈ ನೈರ್ಮಲ್ಯವನ್ನು ಅನುಸರಿಸಿ, ಆಹಾರವನ್ನು ತಯಾರಿಸುವ ಮೊದಲು, ತಿನ್ನುವ ಮೊದಲು, ತಿಂದ ನಂತರ, ಮಲ ವಿಸರ್ಜನೆ, ಕೆಮ್ಮು ಅಥವಾ ಸೀನುವಿಕೆಯ ನಂತರ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ತೊಳೆಯಿರಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪೌಷ್ಟಿಕ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸಿ. ರಿಪೀಟ್: ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪೌಷ್ಟಿಕ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸಿ. ಜನದಟ್ಟಣೆಯನ್ನು ತಡೆಯಿರಿ. ಸರಿಯಾದ ವಾತಾಯನವನ್ನು ನಿರ್ವಹಿಸಿ. ತೀವ್ರ ಬಿಸಿ ಮತ್ತು ಶೀತ ಹವಾಮಾನದಿಂದ ರಕ್ಷಿಸಿ. ನೆರೆಹೊರೆಯವರಲ್ಲಿ ಯಾವುದೇ ಕಳಪೆ ಆರೋಗ್ಯ ಪರಿಸ್ಥಿತಿಗಳ ಬಗ್ಗೆ ಜಾಗರೂಕರಾಗಿರಿ. ವೈದ್ಯಕೀಯ ವಿಮಾ ಯೋಜನೆಗೆ ಚಂದಾದಾರರಾಗಿ. ಪ್ರಥಮ ಚಿಕಿತ್ಸೆ ಮತ್ತು ಹೃದಯ ಶ್ವಾಸಕೋಶದ ಪುನರುಜ್ಜೀವನ ಅಥವಾ CPR ತರಬೇತಿಯನ್ನು ತೆಗೆದುಕೊಳ್ಳಿ. ಚರ್ಚಿಸಿದಂತೆ ಜೈವಿಕ ವಿಪತ್ತುಗಳ ಸಮಯದಲ್ಲಿ ಕೈ ತೊಳೆಯುವುದು ಮೂಲಭೂತ ತಡೆಗಟ್ಟುವ ಕ್ರಮಗಳಲ್ಲಿ ಒಂದಾಗಿದೆ. ಉತ್ತಮ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಸೂಕ್ಷ್ಮಜೀವಿಗಳ ಹರಡುವಿಕೆಯನ್ನು ತಡೆಗಟ್ಟಲು
ಸರಿಯಾದ ಕೈ ತೊಳೆಯುವುದು ನಿರ್ಣಾಯಕ ಅಭ್ಯಾಸವಾಗಿದೆ. ಸರಿಯಾದ ಕೈ ತೊಳೆಯುವ ತಂತ್ರದ ಬಗ್ಗೆ ತಿಳಿಯೋಣ. ಪರಿಣಾಮಕಾರಿ ಕೈ ತೊಳೆಯುವಿಕೆಯನ್ನು ಖಚಿತಪಡಿಸಿಕೊಳ್ಳಲು 7 ಸರಳ ಹಂತಗಳನ್ನು ಅನುಸರಿಸಿ. ಶುದ್ಧ ಹರಿಯುವ ನೀರಿನಿಂದ ನಿಮ್ಮ ಕೈಗಳನ್ನು ತೇವಗೊಳಿಸಿ. ನಿಮ್ಮ ಕೈಗಳನ್ನು ಒಟ್ಟಿಗೆ ಉಜ್ಜುವ ಮೂಲಕ ಸೋಪ್ ಅಥವಾ ಲಿಕ್ವಿಡ್ ಹ್ಯಾಂಡ್ ವಾಶ್ ಮತ್ತು ನೊರೆ ಬಳಸಿ. ನಂತರ ಅಂಗೈ ಮತ್ತು ಬೆರಳುಗಳನ್ನು ಉಜ್ಜಿಕೊಳ್ಳಿ. ಕೈಗಳ ಹಿಂಭಾಗವನ್ನು ಉಜ್ಜಿಕೊಳ್ಳಿ. ಬೆರಳುಗಳು ಮತ್ತು ಗೆಣ್ಣುಗಳನ್ನು ಉಜ್ಜಿಕೊಳ್ಳಿ. ಹೆಬ್ಬೆರಳುಗಳನ್ನು ಉಜ್ಜಿಕೊಳ್ಳಿ. ಬೆರಳ ತುದಿಗಳನ್ನು ಮತ್ತು ನಿಮ್ಮ ಉಗುರುಗಳ ಕೆಳಗೆ ಉಜ್ಜಿಕೊಳ್ಳಿ. ನಿಮ್ಮ ಮಣಿಕಟ್ಟುಗಳನ್ನು ಅಳಿಸಿಬಿಡು ಮತ್ತು ಶುದ್ಧ ಹರಿಯುವ ನೀರಿನಿಂದ ತೊಳೆಯಿರಿ. ರಿಪೀಟ್. 2 ಬಾರಿ ಹ್ಯಾಪಿ ಬರ್ತ್ಡೇ ಆಡಲು ತೆಗೆದುಕೊಳ್ಳುವ ಸಮಯದ ಬಗ್ಗೆ ಕನಿಷ್ಠ 20 ಸೆಕೆಂಡ್ಗಳ ಕಾಲ ನಿಮ್ಮ ಕೈಗಳನ್ನು ತೊಳೆಯಲು ಮರೆಯದಿರಿ. ಈ ಸಂಪೂರ್ಣ ಕೈ ತೊಳೆಯುವ ದಿನಚರಿಯು ನಿಮ್ಮನ್ನು ಮತ್ತು ನಿಮ್ಮ ಸುತ್ತಮುತ್ತಲಿನವರು ಆರೋಗ್ಯಕರ ವಾತಾವರಣವನ್ನು ಉತ್ತೇಜಿಸುತ್ತದೆ. ಅತಿಸಾರ, ಕಾಲರ ಮುಂತಾದ ಕಾಯಿಲೆಗಳನ್ನು ತಪ್ಪಿಸಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ. ಅತಿಸಾರದ ಗುಂಪಿನ ರೋಗಗಳನ್ನು ತಪ್ಪಿಸಲು ನಾವು ಮಾಡಬೇಕಾದ ಮತ್ತು ಮಾಡಬಾರದ ಕೆಲವು ಅಂಶಗಳನ್ನು ನೋಡೋಣ. ಅತಿಸಾರದ ಗುಂಪಿನ ರೋಗಗಳನ್ನು ಎದುರಿಸಲು ನೀವು ಹೀಗೆ ಮಾಡಬೇಕು. ಕೈಗಳ ನೈರ್ಮಲ್ಯವನ್ನು ಸ್ಥಿರವಾಗಿ ಕಾಪಾಡಿಕೊಳ್ಳಿ. ಸೋಂಕುರಹಿತ ಮೂಲದಿಂದ ಸುರಕ್ಷಿತ ನೀರಿನ ಬಳಕೆಯನ್ನು ಉತ್ತೇಜಿಸಿ. ಲಭ್ಯವಿದ್ದರೆ ಸಮುದಾಯದ ಬಾವಿಗಳು ಮತ್ತು ಕೈ ಪಂಪ್ಗಳಲ್ಲಿ ಬ್ಲೀಚಿಂಗ್ ಪೌಡರ್ ಬಳಕೆ ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಕನಿಷ್ಠ 15 ನಿಮಿಷಗಳ ಕಾಲ ಕುದಿಸಿದ ನೀರನ್ನು ಸೇವಿಸಿ ಮತ್ತು ಅದೇ ದಿನ ಅದನ್ನು ಬಳಸಿ. ಸಂಪೂರ್ಣ ನೈರ್ಮಲ್ಯಕ್ಕಾಗಿ ಕೈ ತೊಳೆಯುವ 7 ಹಂತಗಳನ್ನು ಅನುಸರಿಸಿ. ಮುಚ್ಚಿಡಲಾದ ಕಿರಿದಾದ ಬಾಯಿಯ ಪಾತ್ರೆಗಳಲ್ಲಿ ನೀರಿನ ಸಂಗ್ರಹವನ್ನು ಪ್ರೋತ್ಸಾಹಿಸಿ. ಮಾಂಸ, ಕೋಳಿ, ಮೊಟ್ಟೆ ಮತ್ತು ಸಮುದ್ರ ಆಹಾರವು ಬಿಸಿಯಾಗುವವರೆಗೆ ಸಂಪೂರ್ಣವಾಗಿ ಬೇಯಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಬೇಯಿಸಿದ ಮಾಂಸ ಮತ್ತು ಕೋಳಿಗಳ ಸುರಕ್ಷತೆಯನ್ನು ಪರಿಶೀಲಿಸಿ. ಬಣ್ಣ ಅಥವಾ ದುರ್ವಾಸನೆಗಾಗಿ ಪರೀಕ್ಷಿಸಿ ಹಾಗೆ ಮೊಟ್ಟೆಯ ಚಿಪ್ಪುಗಳು ಖಚಿತಪಡಿಸಿಕೊಳ್ಳಿ. ಆಹಾರವನ್ನು ತಕ್ಷಣವೇ ಸೇವಿಸಿದಾಗ ಬಳಸುವ ಮೊದಲು ಅದನ್ನು ಬಿಸಿಯಾಗಿ ಮಾಡಲು ಅದನ್ನು ಮತ್ತೆ ಬಿಸಿ ಮಾಡಿ. ಅತಿಸಾರವನ್ನು ಅನುಸರಿಸಿದಾಗ ದ್ರವ ಸೇವನೆಯನ್ನು ತ್ವರಿತವಾಗಿ ಹೆಚ್ಚಿಸಿ. ಅತಿಸಾರವನ್ನು ಅನುಭವಿಸಿದಾಗ ದ್ರವ ಸೇವನೆಯನ್ನು ತ್ವರಿತವಾಗಿ ಹೆಚ್ಚಿಸಿ. ಲೀಟರ್ ಕುಡಿಯುವ ನೀರಿನಲ್ಲಿ ಕರಗಿದ ORS ದ್ರಾವಣ ಅಥವಾ 5 ಗ್ರಾಂ ಅಥವಾ 1 ಟೇಬಲ್ ಸ್ಪೂನ್ ಉಪ್ಪು ಮತ್ತು 20 ಗ್ರಾಂ ಅಥವಾ 4 ಚಮಚ ಸಕ್ಕರೆಯ ಮನೆಯಲ್ಲಿ ತಯಾರಿಸಿದ ಮಿಶ್ರಣವನ್ನು ಕುಡಿಯಿರಿ. ಪೊಟ್ಯಾಸಿಯಂ ಭರಿತ ಬಾಳೆಹಣ್ಣುಗಳ ಸೇವನೆಯನ್ನು ಪ್ರೋತ್ಸಾಹಿಸಿ. ಅನ್ವಯಿಸಿದರೆ ಸ್ತನಪಾನ ಸೇರಿದಂತೆ ಅನಾರೋಗ್ಯದ ಸಮಯದಲ್ಲಿ ಮಕ್ಕಳಿಗೆ ಆಹಾರವನ್ನು ನೀಡುವುದನ್ನು ಮುಂದುವರಿಸಿ. ಅತಿಸಾರದ ಪ್ರಕರಣಗಳನ್ನು ಹತ್ತಿರದ ಆರೋಗ್ಯ ಸೌಲಭ್ಯಕ್ಕೆ ಉಲ್ಲೇಖಿಸಿದಾಗ ಮಗು ಕೆರಳಿಸುವ, ಪ್ರಕ್ಷುಬ್ಧ, ಜಡ ಮತ್ತು ಪ್ರಜ್ಞಾಹೀನ, ಮಗು ಕುಡಿಯುವುದು ಮತ್ತು ತಿನ್ನುವುದನ್ನು ಕಡಿಮೆ ಮಾಡಿದಾಗ, ಗಮನಾರ್ಹ ಬಾಯಾರಿಕೆ ಇದೆ, ಜ್ವರ, ಮಲದಲ್ಲಿ ರಕ್ತ ಕಂಡು ಬಂದಾಗ. ಮುಂದೆ ನಾವು ಮಾಡಬಾರದ ವಿಷಯಗಳ ಬಗ್ಗೆ ಕಲಿಯೋಣ. ಅತಿಸಾರದ ಗುಂಪಿನ ರೋಗಗಳಿಂದ ಬಳಲುತ್ತಿದ್ದರೆ ನೀವು ಮಾಡಬಾರದು. ಅಸುರಕ್ಷತೆಯ ಮೂಲಗಳಿಂದ ನೀರು ಕುಡಿಯಬಾರದು. ಬೇಯಿಸಿದ ಆಹಾರವನ್ನು ಸೇವಿಸಿ. ಬೇಯಿಸಿದ ಆಹಾರವನ್ನು ಕೋಣೆಯ ಉಷ್ಣಾಂಶದಲ್ಲಿ 2 ಗಂಟೆಗಳಿಗಿಂತ ಹೆಚ್ಚು ಕಾಲ ಬಿಡಬಾರದು. ಮಾರಾಟಗಾರರಿಂದ ಮೊದಲೇ ಕತ್ತರಿಸಿದ ಹಣ್ಣುಗಳನ್ನು ಸೇವಿಸಬಾರದು. ತೆರೆದ ಪ್ರದೇಶದಲ್ಲಿ ಮಲ ವಿಸರ್ಜನೆ ಮಾಡಬೇಡಿ. ಮತ್ತು ಇಲಿಗಳು ಬರದಂತೆ ನೋಡಿಕೊಳ್ಳಿ. ಈಗ ಕ್ಷಯ, ಇನ್ಫ್ಲುಯೆಂಜಾ, ಚಿಕನ್ ಪಾಕ್ಸ್, ಮೆನಿಂಜೈಟಿಸ್ ನಂತಹ ಉಸಿರಾಟದ ಕಾಯಿಲೆಗಳ ವಿರುದ್ಧ ಹೋರಾಡಲು ವಿವಿಧ ಕ್ರಮಗಳ ಬಗ್ಗೆ ತಿಳಿಯೋಣ. ಉಸಿರಾಟದ ಗುಂಪಿನ ರೋಗಗಳ ವಿರುದ್ಧ ಹೋರಾಡಲು ಈ ಕೆಳಗಿನ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು. ಉಸಿರಾಟದ ಕಾಯಿಲೆಯ ಲಕ್ಷಣಗಳನ್ನು ತೋರಿಸುವ ವ್ಯಕ್ತಿಗಳೊಂದಿಗೆ ನಿಕಟ ಸಂಪರ್ಕವನ್ನು ತಪ್ಪಿಸಿ. ಅಸ್ವಸ್ಥವಾಗಿರುವ ವ್ಯಕ್ತಿಗಳು ಮನೆಯಲ್ಲಿಯೇ ಇರಬೇಕು ಮತ್ತು ರೋಗ ಲಕ್ಷಣಗಳು ಕಡಿಮೆಯಾದ ನಂತರ ಕನಿಷ್ಠ 24 ಗಂಟೆಗಳ ಕಾಲ ಸಾರ್ವಜನಿಕ ಸ್ಥಳಗಳು, ಶಾಲೆಗಳು, ಕಚೇರಿಗಳು ಅಥವಾ ಸಮುದಾಯವನ್ನು ತಪ್ಪಿಸಬೇಕು. ಮನೆಯಲ್ಲಿ ಅನಾರೋಗ್ಯ ಇರುವವರು ಇತರರಿಂದ ಅಂತರವನ್ನು ಕಾಯ್ದುಕೊಳ್ಳಬೇಕು. ಉಸಿರಾಟದ ನೈರ್ಮಲ್ಯ ಮತ್ತು ಕೆಮ್ಮು ಶಿಷ್ಟಾಚಾರವನ್ನು ಅಭ್ಯಾಸ ಮಾಡಿ. ಕೆಮ್ಮುವಾಗ ಅಥವಾ ಸೀನುವಾಗ ಬಾಯಿ ಅಥವಾ ಮೂಗನ್ನು ಅಂಗಾಂಶದಿಂದ ಮುಚ್ಚಿಕೊಳ್ಳುವುದು, ಕಸದ ತೊಟ್ಟಿಗಳಲ್ಲಿ ಟಿಶ್ಯೂ ಪೇಪರ್ನಿಂದ ಮುಚ್ಚಿಕೊಳ್ಳುವುದು. ಕೈಗಳ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಿ. ಆಗಾಗ್ಗೆ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ತೊಳೆಯುವುದು, ಆಲ್ಕೋಹಾಲ್ ಆಧಾರಿತ ಸ್ಯಾನಿಟೈಸರ್ಗಳನ್ನು ಬಳಸುವುದು ಅಥವಾ ನಂಜು ನಿರೋಧಕ ಕೈ ತೊಳೆಯುವುದು ಮತ್ತು ಬಿಸಾಡಬಹುದಾದ ಟಿಶ್ಯೂ ಪೇಪರ್ ಅಥವಾ ಟವೆಲ್ ಬಳಸಿ ನಿಮ್ಮ ಕೈಗಳನ್ನು ಚೆನ್ನಾಗಿ ಒಣಗಿಸಿ.
ಶಂಕಿತ ಅಥವಾ ದೃಢಪಡಿಸಿದ ಇನ್ಫ್ಲುಯೆಂಜಾ ಪ್ರಕರಣಗಳಲ್ಲಿ ಮನೆಯ ಆರೈಕೆ ಸೆಟ್ಟಿಂಗ್ಗಳಲ್ಲಿ ಆರೈಕೆ ಮಾಡುವವರು ನಿಕಟ ಕುಟುಂಬ ಸಂಪರ್ಕಗಳೊಂದಿಗೆ ಹೀಗೆ ಮಾಡಬೇಕು. ಪ್ರಮಾಣಿತ ಮತ್ತು ಪ್ರಮಾಣೀಕೃತ ಟ್ರಿಪಲ್ ಲೇಯರ್ ಸರ್ಜಿಕಲ್ ಮಾಸ್ಕ್ ಧರಿಸಿ. ಸಾಕಷ್ಟು ನಿದ್ರೆ, ದೈಹಿಕ ಚಟುವಟಿಕೆ, ಒತ್ತಡ ನಿರ್ವಹಣೆ, ದ್ರವ ಸೇವನೆ ಮತ್ತು ಪೌಷ್ಟಿಕ ಆಹಾರದ ಬಳಕೆಗೆ ಆದ್ಯತೆ ನೀಡಿ ಮತ್ತು ಧೂಮಪಾನದಿಂದ ದೂರವಿರಿ. ಉಸಿರಾಟದ ತೊಂದರೆ ಅಥವಾ ಉಸಿರಾಟದ ತೊಂದರೆಯನ್ನು ಅನುಭವಿಸುತ್ತಿರುವ ವ್ಯಕ್ತಿಗಳು ತುರ್ತಾಗಿ ವೈದ್ಯಕೀಯ ಗಮನವನ್ನು ಪಡೆಯಬೇಕು ಮತ್ತು ಹತ್ತಿರದ ಆಸ್ಪತ್ರೆಗೆ ವರದಿ ಮಾಡಬೇಕು. ಅಸ್ವಸ್ಥ ವ್ಯಕ್ತಿಗಳು ಸಮುದಾಯಕ್ಕೆ ಪ್ರವೇಶಿಸಬೇಕಾದರೆ, ಉದಾಹರಣೆಗೆ ವೈದ್ಯಕೀಯ ಆರೈಕೆಗಾಗಿ, ಅವರು ಫೇಸ್ ಮಾಸ್ಕ್ ಅನ್ನು ಧರಿಸಬೇಕು ಅಥವಾ ಕೆಮ್ಮು ಮತ್ತು ಸೀನುವಿಕೆಯನ್ನು ಮುಚ್ಚಲು ಅಂಗಾಂಶಗಳನ್ನು ಬಳಸಬೇಕು. ಸೋಂಕು ಹರಡುವ ಅಪಾಯಗಳನ್ನು ಕಡಿಮೆ ಮಾಡಬೇಕು ಮತ್ತು ಪ್ರತಿರಕ್ಷಣೆ ಪ್ರಕಾರ ರೋಗನಿರೋಧಕ ಸ್ಥಿತಿಯು ನವೀಕೃತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕಾರ್ಯಕ್ರಮ ಮಲೇರಿಯಾ ಮತ್ತು ಚಿಕನ್ಗುನ್ಯಾದಂತಹ ರೋಗಗಳ ಸಂದರ್ಭದಲ್ಲಿ ಮಾಡಬೇಕಾದ ಮತ್ತು ಮಾಡಬಾರದ ಕೆಲವು ಬಗೆ ಈಗ ತಿಳಿಯೋಣ. ಇನ್ನಷ್ಟು ತಿಳಿದುಕೊಳ್ಳಲು ಸೊಳ್ಳೆಯನ್ನು ಪ್ರತಿ ಕಾರ್ಡ್ಗೆ ಎಳೆಯಿರಿ. ತೋಳುಗಳು ಮತ್ತು ಕಾಲುಗಳನ್ನು ಆವರಿಸುವ ಬಟ್ಟೆಗಳನ್ನು ಧರಿಸುವ ಮೂಲಕ ಸನ್ ಡೌನ್, ಸ್ಲೀವ್ಸ್ ಡೌನ್ ವಿಧಾನವನ್ನು ಅಳವಡಿಸಿಕೊಳ್ಳಿ. ಮಲೇರಿಯಾ ಹರಡುವ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಯಲು ನೆಲದ ಮತ್ತು ಇತರ ಪ್ರದೇಶಗಳಲ್ಲಿ ನೀರಿನ ಕೊಳಗಳನ್ನು ನಿರ್ಮೂಲನೆ ಮಾಡಿ. ನೀರಿನ ಪಾತ್ರೆಗಳು ಮತ್ತು ಟ್ಯಾಂಕ್ಗಳು ವಾರಕ್ಕೊಮ್ಮೆಯಾದರೂ ಖಾಲಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಸೊಳ್ಳೆಗಳ ಉತ್ಪತ್ತಿಯನ್ನು ತಡೆಯಲು ಕೂಲರ್ಗಳಿಂದ ನಿಯಮಿತವಾಗಿ ನೀರನ್ನು ಹರಿಸಬೇಕು. ಸೊಳ್ಳೆ ಪ್ರವೇಶವನ್ನು ತಡೆಗಟ್ಟಲು ಯಾವುದೇ ಸೆಪ್ಟಿಕ್ ಟ್ಯಾಂಕ್ಗಳನ್ನು ಸುರಕ್ಷಿತವಾಗಿ ಮುಚ್ಚಿ ಮತ್ತು ಸೀಲ್ ಮಾಡಿ. ಸೊಳ್ಳೆ ಪರದೆಗಳ ಬಳಕೆ ಆದ್ಯತೆ ನೀಡಿ, ವಿಶೇಷವಾಗಿ ಕೀಟನಾಶಕ ಸಂಸ್ಕರಿಸಿದ ಬೆಡ್ನೆಟ್ಗಳು ಅಥವಾ ITBN. ಸೊಳ್ಳೆಗಳನ್ನು ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸಲು ಮಲಗುವ ಮುನ್ನ ಕೀಟ ನಿವಾರಕಗಳನ್ನು ಹಂಚಿಕೊಳ್ಳಿ. ಮಕ್ಕಳು ಹೊರಗೆ ಹೋಗುವಾಗ ಶರ್ಟ್ಸ್ ಮತ್ತು ಅರ್ಧ ತೋಳಿನ ಬಟ್ಟೆಗಳನ್ನು ಧರಿಸಲು ಪ್ರೋತ್ಸಾಹಿಸಬೇಡಿ. ನೀರು ನಿಶ್ಚಲವಾಗಲು ಬಿಡಬೇಡಿ. ಟೈರ್ಗಳು, ಟ್ಯೂಬ್ಗಳು, ಖಾಲಿ ತೆಂಗಿನ ಚಿಪ್ಪುಗಳು, ಗೃಹೋಪಯೋಗಿ ವಸ್ತುಗಳು ಮತ್ತು ವಸ್ತುಗಳು ನೀರು ಸಂಗ್ರಹವಾಗುವ ತೆರೆದ ಸ್ಥಳದಲ್ಲಿ ರಾಶಿ ಹಾಕಲು ಬಿಡಬೇಡಿ. ಜಾನುವಾರುಗಳು ಸ್ನಾನ ಮಾಡುವ ಗ್ರಾಮದ ಕೆರೆಗಳಲ್ಲಿ ಸ್ನಾನ ಮಾಡಬೇಡಿ. ಜೈವಿಕ ವಿಪತ್ತುಗಳ ಸಮಯದಲ್ಲಿ ಉಪಯುಕ್ತವಾದ ತುರ್ತು ಕಿಟ್ಟನ್ನು ನಿರ್ವಹಿಸುವುದು ಮುಖ್ಯವಾಗಿದೆ. ಕಿಟ್ನಲ್ಲಿ ಏನನ್ನು ಸೇರಿಸಬೇಕು ಎಂಬುದರ ಕುರಿತು ಮುಂದೆ ನೋಡೋಣ. ತುರ್ತು ಕಿಟ್ನೊಳಗೆ ಏನೇನು ಇರಬೇಕು? ಮೌಖಿಕ ಪುನರ್ಜಲೀಕರಣ ಪರಿಹಾರ ಅಥವಾ ORS ಸ್ಯಾಚೆಟ್ಗಳು, ಪ್ಯಾರಾಸಿಟಮಾಲ್ ಮಾತ್ರೆಗಳು, ಅತಿಸಾರ ವಿರೋಧಿ ಮಾತ್ರೆಗಳು ಮತ್ತು ಆಂಟಿಸ್ಪಾಸ್ಮೋಡಿಕ್ ಮಾತ್ರೆಗಳು. ಜೈವಿಕ ತುರ್ತು ಸಂದರ್ಭಗಳಲ್ಲಿ ಸ್ವಯಂ ಸೇವಕರು ಅನೇಕ ರೀತಿಯಲ್ಲಿ ಸಹಾಯ ಮಾಡಬಹುದು. ಸ್ವಯಂ ಸೇವಕರು ವಹಿಸಬಹುದಾದ ವಿಭಿನ್ನ ಪಾತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವಯಂ ಸೇವಕರು ಸಹಾಯ ಮಾಡಬಹುದು. ಜನರಿಗೆ ಎಚ್ಚರಿಕೆಗಳನ್ನು ಪ್ರಸಾರ ಮಾಡಬಹುದು. ವಿಷಕಾರಿ ಮಾಲಿನ್ಯದ ಸಂಭವನೀಯ ಮೂಲಗಳನ್ನು ನಿರ್ವಹಿಸಲು ಅಧಿಕಾರಿಗಳನ್ನು ಗುರುತಿಸುವುದು ಮತ್ತು ಬೆಂಬಲಿಸುವುದು. ಜೈವಿಕ ವಿಪತ್ತುಗಳ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವುದು ಮತ್ತು ಸ್ಥಳಾಂತರಿಸುವ ಅಗತ್ಯವಿದ್ದರೆ ಜನರನ್ನು ಸುರಕ್ಷಿತ ಸ್ಥಳಗಳಲ್ಲಿ ಸ್ಥಳಾಂತರಿಸುವುದು. ಸ್ವಯಂ ಸೇವಕರು ಹರಡಲು ಕಾರಣವಾಗುವ ಯಾವುದೇ ಚಟುವಟಿಕೆಯ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ಅದನ್ನು ಅಧಿಕಾರಿಗಳ ಗಮನಕ್ಕೆ ತರಬೇಕು. ಇದರೊಂದಿಗೆ ನಾವು ಮಾಡ್ಯೂಲ್ ಅಂತ್ಯಕ್ಕೆ ಬಂದಿದ್ದೇವೆ. ಮಾಡ್ಯೂಲ್ನಲ್ಲಿ ಚರ್ಚಿಸಲಾದ ಪ್ರಮುಖ ಅಂಶಗಳನ್ನು ನೆನಪಿಸಿಕೊಳ್ಳೋಣ. ನಾವು ಇದನ್ನು ಕಲಿಯುತ್ತೇವೆ. ಜೈವಿಕ ವಿಪತ್ತುಗಳು ಜೈವಿಕ ವಾಹಕಗಳಿಂದ ಉಂಟಾಗುತ್ತವೆ ಮತ್ತು ರೋಗಕಾರಕಗಳು, ವಿಷಗಳು ಮತ್ತು ಜೈವಿಕ ಸಕ್ರಿಯ ಪದಾರ್ಥಗಳನ್ನು ಒಳಗೊಂಡಿರುತ್ತವೆ. ಇದು ಆರೋಗ್ಯದ ಪರಿಣಾಮಗಳು ಮತ್ತು ಆರ್ಥಿಕ ಅಡಚಣೆಗೆ ಕಾರಣವಾಗುತ್ತದೆ. ಜೈವಿಕ ವಿಪತ್ತುಗಳು ಪ್ರಕೃತಿಯಲ್ಲಿ ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಾಗಿರಬಹುದು. ಪೂರ್ವ ಸಿದ್ಧತಾ ಕ್ರಮಗಳಲ್ಲಿ ಕುಟುಂಬ ವಿಪತ್ತು ಯೋಜನೆಯನ್ನು ರಚಿಸುವುದು, ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು, ಕೈ ತೊಳೆಯುವುದನ್ನು ಉತ್ತೇಜಿಸುವುದು, ಸಮತೋಲಿತ ಪೋಷಣೆಯನ್ನು ಖಾತ್ರಿಪಡಿಸುವುದು ಮತ್ತು ರೋಗ ನಿರೋಧಕಗಳನ್ನು ಪಡೆಯುವುದು ಮತ್ತು ಜನದಟ್ಟಣೆಯನ್ನು ತಡೆಗಟ್ಟುವುದು ಮತ್ತು ಸರಿಯಾದ ಗಾಳಿಯನ್ನು ಖಾತ್ರಿಪಡಿಸುವುದು ಸೇರಿವೆ. ಕಾಲಾರದಂತಹ ಅತಿಸಾರದ ಕಾಯಿಲೆಗಳಿಗೆ ವ್ಯಕ್ತಿಗಳು ನೈರ್ಮಲ್ಯವನ್ನು ಅಭ್ಯಾಸವನ್ನು ಮಾಡಬೇಕು. ಸುರಕ್ಷಿತ ನೀರು ಸೇವಿಸಬೇಕು. ನೀರು ಕುದಿಸಬೇಕು. ಆಹಾರವನ್ನು ಸಂಪೂರ್ಣವಾಗಿ ಬೇಯಿಸಬೇಕು. ಮೌಖಿಕ ಮರುಹೊಂದಿಸುವ ದ್ರಾವಣವನ್ನು ORS ಬಳಸಬೇಕು ಮತ್ತು ಅಸುರಕ್ಷಿತ ನೀರು ಮತ್ತು ಬೇಯಿಸಿದ ಆಹಾರವನ್ನು ಸೇವಿಸಬಾರದು. ಕ್ಷಯ ಮತ್ತು ಇನ್ಫ್ಲುಯೆಂಜಾನಂತಹ ಉಸಿರಾಟದ ಕಾಯಿಲೆಗಳ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಗಳಲ್ಲಿ ಅನಾರೋಗ್ಯದ ವ್ಯಕ್ತಿಗಳೊಂದಿಗೆ ನಿಕಟ ಸಂಪರ್ಕವನ್ನು ತಪ್ಪಿಸುವುದು, ಅನಾರೋಗ್ಯದ ಸಂದರ್ಭದಲ್ಲಿ ಮನೆಯಲ್ಲೇ ಇರುವುದು, ಮುಖವಾಡಗಳನ್ನು ಧರಿಸುವುದು,
ಉಸಿರಾಟದ ನೈರ್ಮಲ್ಯವನ್ನು ಅಭ್ಯಾಸ ಮಾಡುವುದು ಮತ್ತು ಉಸಿರಾಟದ ಸಮಸ್ಯೆಗಳಿಗೆ ವೈದ್ಯಕೀಯ ಸಹಾಯವನ್ನು ಪಡೆಯುವುದು. ಮಲೇರಿಯಾ ಮತ್ತು ಡೆಂಗ್ಯೂ ಮುಂತಾದ ಸೊಳ್ಳೆಗಳಿಂದ ಹರಡುವ ರೋಗಗಳಿಗೆ ರಕ್ಷಣಾತ್ಮಕ ಬಟ್ಟೆಗಳನ್ನು ಧರಿಸುವುದು, ನಿಂತ ನೀರಿನ ಮೂಲಗಳನ್ನು ತೊಡೆದು ಹಾಕುವುದು, ನಿವಾರಕಗಳು ಮತ್ತು ಸೊಳ್ಳೆ ಪರದೆಗಳನ್ನು ಬಳಸುವುದು ಮತ್ತು ಅಗತ್ಯವಿದ್ದಾಗ ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಅವಶ್ಯಕ. ಅಶುದ್ಧ ನೀರು ಮತ್ತು ಬೇಯಿಸಿದ ಆಹಾರವನ್ನು ತಪ್ಪಿಸುವುದು, ಬೇಯಿಸಿದ ಆಹಾರವನ್ನು ಹೊರಗೆ ಬಿಡುವುದನ್ನು ತಡೆಯುವುದು, ನೀರಿನ ನಿಶ್ಚಲತೆಯನ್ನು ನಿರುತ್ಸಾಹಗೊಳಿಸುವುದು ಮತ್ತು ಅನಾರೋಗ್ಯದ ವ್ಯಕ್ತಿಗಳೊಂದಿಗೆ ನಿಕಟ ಸಂಪರ್ಕವನ್ನು ತಪ್ಪಿಸುವುದು ಅತ್ಯಗತ್ಯ. ಜಠರಗರುಳಿನ ಸಮಸ್ಯೆಗಳಿಗೆ ಅತಿಸಾರ ವಿರೋಧಿ ಮತ್ತು ಆಂಟಿ-ಸ್ಪಸ್ಮೋಡಿಕ್ ಔಷಧಿಗಳಂತಹ ಅಗತ್ಯ ವಸ್ತುಗಳು ಇರಬೇಕು. ಈಗ ವಿಷಯದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ. ಇದು ಮೌಲ್ಯಮಾಪನ ವ್ಯಾಯಾಮ. ಎಲ್ಲ ಪ್ರಶ್ನೆಗಳು ಸಮಾನವಾದ ತೂಕ ಮಾಡಲಾಗುತ್ತದೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು 60% ಅಂಕಗಳನ್ನು ಗಳಿಸಬೇಕು. ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆ ಅಥವಾ ಆಯ್ಕೆಗಳನ್ನು ಆರಿಸಿ. ಅಭಿನಂದನೆಗಳು, ನೀವು ಜೈವಿಕ ತುರ್ತುಸ್ಥಿತಿಗಳ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. ನೀವು ಮಾಡ್ಯೂಲ್ ಮೌಲ್ಯಮಾಪನ ಟ್ಯಾಬ್ ಮೂಲಕ ಹೋಗಬೇಕಾದ ಬಯೋಲಾಜಿಕಲ್ ಎಮರ್ಜೆನ್ಸಿ ಮಾಡ್ಯೂಲ್ ಅನ್ನು ಪ್ರಮಾಣೀಕರಿಸಲು ಖಚಿತವಾಗಿರುವ ಯಾವುದನ್ನಾದರೂ ಪರಿಶೀಲಿಸಬಹುದು. LMSಗೆ ಹಿಂತಿರುಗಲು ವಿಂಡೋವನ್ನು ಮುಚ್ಚಿ. Congratulations!